ಹೇಗಿದೆ ಅಂತ. ಪಂಡಿತರ ನಕ್ಕ ಕೂಡ್ಲೇನೆ ಈ ಅಷ್ಟಾವಕ್ರನಿಗೆ ಒಂದಿಷ್ಟು ಆಶ್ಚರ್ಯ ಆಗ್ಬಿಡ್ತು. ಸ್ವಲ್ಪ ಸಮಯದೊಳಗನೆ ಮಹಾರಾಜನು ನಗಲಿಕ್ಕೆ ಪ್ರಾರಂಭ ಮಾಡಿದ. ಪಂಡಿತರು ನಕ್ಕಾಗ ಆಶ್ಚರ್ಯ ಮತ್ತು ಬೆರಗಾಗಿ ನೋಡ್ತಾ ನಿಂತಿರುವಂತಹ ಅಷ್ಟಾವಕ್ರ ಮಹಾರಾಜ ನಕ್ಕ ಕೂಡ್ಲೇನೆ ಅವರೆಲ್ಲರಿಗಿಂತ ಜೋರಾಗಿ ಇವನು ನಗಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲರಿಗೂ ಆಶ್ಚರ್ಯ ಆಯಿತು. ನಾವೇನೋ ಈತನ ಕುರೂಪವನ್ನು ನೋಡಿ ನಕ್ಕಿದ್ದೇವೆ, ಇವನು ಯಾಕೆ ನಕ್ಕಿರಬೇಕು? ಮಹಾರಾಜ ಕೇಳ್ತಾನ, ಯಾಕಪ್ಪ ಜೋರ್ ನಗಾಕ್ ಹತ್ತಿದಿ? ಮೊದಲು ನಕ್ಕವ್ರು ಯಾರ್ರಿ? ಅವ್ರು ನಕ್ಕರು. ಆಮೇಲೆ ನಕ್ಕವ್ರು ಯಾರ್ರಿ? ನಾ ನಕ್ಕೆ. ಅವ್ರು ಯಾಕೆ ನಕ್ಕರು, ನೀವು ಯಾಕೆ ನಕ್ರಿ ಅನ್ನೋದು ಗೊತ್ತಾಗ್ಲಾರ್ದ ನಾ ನಕ್ಕಿದ್ದನ್ನು ಹೇಳೋದ್ರೊಳಗೆ ಅರ್ಥ ಇಲ್ಲ. ಯಾಕೆ ನಕ್ರಿ ಪಂಡಿತ್ರೆ? ಎಷ್ಟು ಕುರುಪಿ ಅದಾನಲ್ಲ, ಇಂತಹ ಕುರುಪ ನೋಡಿರ್ಲೇ ಇಲ್ಲಲ್ಲ ಅಂತ ನಮಗೆ ನಗು ಬಂತು ಅವ್ರ ಮಾತು. ನೀವು ನಕ್ಕಿದ್ದಕ್ಕೆ ನಾನು ಅದಕ್ಕೆ ನಕ್ಕೆ, ನಾನು ಆ ಕಾರಣದಿಂದವೇ ನಕ್ಕೆ. ಸರಿ, ನಾವು ನಕ್ಕಿದ್ದು ಇದಕ್ಕಾಗಿ, ನೀ ನಕ್ಕಿದ್ದು ಅದಕ್ಕಾಗಿ, ನಾನು ಒಂದು ರೀತಿಯಿಂದ ಅದಕ್ಕೆ ನಕ್ಕೆ. ಏನು ಕಾರಣ ನೋಡಿ, ಆತಂತಾನ ನಿನ್ನ ದರ್ಬಾರದಲ್ಲಿ ನಾನು ಪಂಡಿತರಿದ್ದಾರೆ ಅಂತ ಬಂದೆ, ಜ್ಞಾನಚಕ್ಷುಗಳಿದ್ದಾರೆ ಅಂತ ಬಂದೆ. ಇಲ್ಲಿ ಇರೋರೆಲ್ಲ ಚರ್ಮಚಕ್ಷುಗಳು, ಇವರೆಲ್ಲ ಚಮ್ಮಾರರಂತೇಳಿ ತಿಳ್ಕೊಂಡು ನಗಾಕತ್ತಿದ್ದೀನಿ, ನಗು ಬರ್ತಾ ಇದೆ. ಈ ಚಮ್ಮಾರರನ್ನು ನೋಡಿ ನಗು ಬರ್ತಾ ಇದೆ, ಚಮ್ಮಾರರನ್ನ ಆಳ್ತಾ ಇರುವಂತ ನಿನ್ನನ್ನು ನೋಡಿ ನಗು ಬರ್ತಾ ಇದೆ ಅಂತ ಹೇಳ್ತಾನ. ನೀವು ಹೊರಗಿನ ಚರ್ಮವನ್ನು ನೋಡಿದ್ರೆ ಹೊರತಾಗಿ ಒಳಗೇನಿದೆ ಅನ್ನುವಂತಹದ್ದನ್ನು ನೋಡಲಿಲ್ಲ. ಹೊರಗೆ ನೋಡೋದಲ್ಲ, ಒಳಗೆ ನೋಡೋದು. ಮುಂದೆ ಗೊತ್ತಾಯಿತು ಜನಕನಿಗೆ ಆತನ ಬೌದ್ಧಿಕ ಮಟ್ಟ ಎಂತದ್ದು ಅಂತ. ಕೊನೆಗೆ ಆ ದರ್ಬಾರದೊಳಗ ಆಸ್ಥಾನದ ಪಂಡಿತರಂತೇನಿರ್ತಾರಲ್ಲ, ಆ ಪಟ್ಟ ಸಿಕ್ಕಿದ್ದು ಆತನಿಗೆ. ನಾನು ತಮಗೆ ಹೇಳೋದಿಷ್ಟೇ, ಹೊರಗಿನ ರೂಪಕ್ಕೆ ಬಹಳಷ್ಟು ಬೆಲೆಯನ್ನು ಕೊಡ್ತಾ ಇದೆ ಈ ಜಗತ್ತು. ಒಂದಿಷ್ಟು ಅದನ್ನು ಕಡಿಮೆ ಮಾಡಿ ವ್ಯಕ್ತಿಯ ಸಾಧನೆಗೆ, ವ್ಯಕ್ತಿಯ ಗುಣಕ್ಕೆ, ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದಿಷ್ಟು ಬೆಲೆ ಕೊಡುವಂತಹದ್ದು ದರ್ಶನದ ಉದ್ದೇಶ. ಆ ರೀತಿ ದರ್ಶನವನ್ನು ನಾವು ಮಾಡ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾವುದನ್ನೂ ಕೂಡ ನಾವು ಒಯ್ಯೋದಿಲ್ಲ ಪುಣ್ಯಾತ್ಮರೇ, ಯಾವುದನ್ನೂ ಕೂಡ ನಮ್ದಂತ ನಾವು ತಿಳ್ಕೊಳ್ಬಾರ್ದು. ನಮ್ದನ್ನುವಂತಹದ್ದು ಕೇವಲ ಸಾಧನೆ ಮಾತ್ರ, ಉಳಿದಿದ್ಯಾವುದು ನಮ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹಂಗಂತ ಬಾಹ್ಯ ಸೌಂದರ್ಯವನ್ನು ವಿರೋಧ ಮಾಡ್ತೀನಿ ಅಂತಲೂ ಕೂಡ ತಾವ್ಯಾರು ತಿಳ್ಕೊಬಾರ್ದು. ಬಾಹ್ಯ ಸೌಂದರ್ಯ ಅಂತಂದ್ರೆ ನಾಗರಿಕತೆ, ಅದು ನಾಗರಿಕತೆಯ ಸಂಕೇತ. ಈ ಹೊರಗಿನ ಸೌಂದರ್ಯ ಏನೈತಲ್ಲ, ನಾಗರಿಕತೆಯ ಸಂಕೇತ. ಇನ್ನು ಆಂತರಿಕ ಸೌಂದರ್ಯ ಏನೈತಲ್ಲ, ಅದು ಸಂಸ್ಕೃತಿಯ ಸಂಕೇತ. ನಾವು ನಾಗರಿಕತೆಗೆ ಎಷ್ಟು ಬೆಲೆ ಕೊಟ್ಟಿದ್ದೇವಲ್ಲ, ಸಂಸ್ಕೃತಿಗೂ ಕೂಡ ಅಷ್ಟೇ ಬೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಾವೆಲ್ಲ. ಕೇವಲ ಹೊರಗಿಂದನ್ನು ನೋಡಿ ನಾವು ಬೆಲೆ ಕೊಟ್ಕೊಂತ ಹೋದ್ರೆ ಜೀವನ ತೃಪ್ತಿದಾಯಕವಾಗಿ ಸಾಗೋದಿಲ್ಲ. ಒಂದಿಷ್ಟು ಒಳಗೆ ನೋಡುವಂತಹ ಪ್ರಯತ್ನ ಮಾಡಬೇಕು. ಇದು ಹೊರಗಿಂದೇ ಸತ್ಯ ಅಂತ ತಿಳ್ಕೊಂಡು ಬಿಟ್ರ ಅದು ಆಘಾತಕ್ಕೆ ಕಾರಣ ಆಗ್ತದೆ. ಮದುವೆಯಾದ ವರ್ಷದಲ್ಲಿ ಯಜಮಾನ ಬೇರೊಂದು ಊರೊಳಗೆ ನೌಕರಿ ಮಾಡ್ತಿದ್ದ. ವಾರಕ್ಕೊಮ್ಮೆ ಹುಬ್ಬಳ್ಳಿ ಅಂತ ಊರದಾಗ ಮನಿ ಮಾಡಿದ್ದ, ವಾರಕ್ಕೊಮ್ಮೆ ಬರ್ತಿದ್ದ. ಸೋಮವಾರ ಹೋಗೋದು, ಬೆಳಗ್ಗೆನೆ ಹೋಗೋದು, ಶನಿವಾರ ತನ್ನ ಕಾಯಕವನ್ನು, ನೌಕರಿಯನ್ನು ಮುಗಿಸಿಕೊಂಡು ಮನೆಗೆ ಬರೋದು. ಇಷ್ಟಿತ್ತು ಅವನ ಕೆಲಸ. ಹೋದ, ಬಂದ. ಬರುವಂತ ಮನುಷ್ಯ ಬೆಳಕಿರುವಾಗ ಬರಲಿಲ್ಲ, ರಾತ್ರಿ 12ಕ್ಕೆ ಬಂದು ಕದ ಬಡ್ದ. ಇಬ್ರು ಮಲಗಿದ್ದಿಲ್ಲ, ತಾಯಿನೂ ಮಲಗಿಲ್ಲ, ಹೆಂಡತಿನೂ ಮಲಗಿಲ್ಲ. ಅದೊಂದು ಯಾವುದೋ ಕಿಂಡಿ ಮಾಡಿರ್ತಾರೆ ಈಗ ಬಾಗಲ್ದಾಗ.
ಅದಕ್ಕೊಂದು ಹಳ್ಳ ಇರ್ತದೆ, ಅದಕ್ಕೆ ಏನಂತಾರೆ ಅದಕ್ಕೆ. ಅದ್ರಾಗ ಹೆಣ್ಮಗಳು ಹನಿಕ್ ನೋಡಿದ್ಲು, ಯಾರು ಹೆಂಡತಿಯನ್ನವಳು. ಕದ ತೆರೀಲಿಲ್ಲ. ನಾನು ಬಂದಿನಿ ತೆಗಿ. ಏನವ್ರಿಬ್ಬರ ಸಂಬಂಧ ಅದ್ಭುತ ಇತ್ತು. ನಾನು ಬಂದಿನಿ ಕದ ತೆಗಿ ಅಂದ್ರೂ ಕೂಡ ಅಪ್ಪಿ ತಪ್ಪಿ ಕದ ತೆರೀಲಿಲ್ಲ. ಯಾಕೆ ಕದ ತೆರೀಲಿಲ್ಲ? ಇವನೇನು ಹೋಗಿದ್ನಲ್ಲ, ಇವನು ಹೋದ ಮೇಲೆ ಒಬ್ಬವ ಬಂದಿದ್ದ ಮರುದಿವ್ಸ ಮನೆಗೆ. ಅವಂದೆಲ್ಲ ಐಡೆಂಟಿ ಕಾರ್ಡು ಅವು ಇವು ಏನಿರ್ತಾವಲ್ಲ ಕಿಸೆದಾಗ ಎಲ್ಲವೂ ತೊಗೊಂಡು ಬಂದಾನವ. ಇದು ಯಾರದ್ರಿ ಅಂತ ಕೇಳ್ದ ಆ ಮನೆಗೆ ಬಂದು. ಇದು ನಮ್ಮ ಯಜಮಾನ್ರದು. ಇವು ಹೆಂಗ್ರಿ ನಿಮ್ಮ ಕೈಗೆ ಸಿಕ್ಕು? ಈ ಮನುಷ್ಯ ಆಕ್ಸಿಡೆಂಟ್ ಆಗಿ ಅಲ್ಲಿ ಸತ್ತು ಬಿದ್ದಿದ್ದೀನ್ರಿ, ಏನು ಗೊತ್ತು ಸಿಗ್ಲಾರ್ದಂಗಾಗಿತ್ತು, ನಾನೊಂದಿಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ನಿಮ್ಮ ಮನೆಗೆ ಮುಟ್ಸಾಕ್ ಬಂದೀನಿ ಅಂದಿದ್ದವ ತಂದು. ಅಂದ್ರೆ ಇವ್ರು ತಿಳ್ಕೊಂಡಿದ್ದೇನು, ನಮ್ಮವ ಹೋದ ಇಷ್ಟೇ. ಆದ್ರೆ ಹಂಗಾಗಿರ್ಲಿಲ್ಲ. ಅವ ಕಿಸೆ ಕಳ್ಳವ. ಎಲ್ಲದನ್ನು ಕೂಡ ಕದ್ಕೊಂಡು ಸ್ವಲ್ಪ ಮಾನವೀಯತೆ ಇತ್ತು. ಇವೆಲ್ಲ ನನಗೆ ಉಪಯೋಗ ಇಲ್ಲ ಅಂತ ಅವನರ ತಂದು ಮುಟ್ಟಿಸುವಾಗಿಂಥದ್ದೊಂದು ಹೇಳಿ ಹೋಗಿದ್ದ. ಏನು ಪ್ರೀತಿ ಮಾಡ್ತಿದ್ದಲ್ಲ ಹೆಣ್ಮಗಳು, ಆ ವ್ಯಕ್ತಿ ಬಂದು ಹೊರಗೆ ಬಾಗಲ್ದಾಗ ನಿಂತಾಗ ಇದು ನನ್ನ ಮೇಲೆ ಭಾಳ ಜೀವಿತ್ತು, ಬೇರೆ ರೂಪದಂಗೆ ಬಂದಂಗೆ ಕಾಣ್ತೈತಿ. ರಾತ್ರಿ 12ರ ಮೇಲೆ ಬರುವೆಲ್ಲ ಬೇರೆ ಅಂತ. ಮತ್ತು ಈಗೂ ವ್ಯಾಪಾರಿಗಳು 12ರ ಮೇಲೆ ಬರ್ತಿರ್ತಾರೆ. ಮತ್ತೆ ನೀವು ಹಂಗೇನಾರು ತಿಳ್ಕೊಂಡ್ರಿ ಸುಮ್ಮನೆ ಆ ಹೆಣ್ಮಗಳು ನೋಡಿ ಕದ ತೆರಿತಾ ಇಲ್ಲ. ಹೋಗಿ ಅತ್ತಿಗೆ ಹೇಳ್ತಾಳೆ, ಬಂದಾರ್ರಿ ಅವರು. ಜೀವ ಕೊಟ್ಟಿರುವಂತಹ ತಾಯಿನೂ ಸಹಿತ ನೋಡ್ತಾಳ, ಅದೇ ತೀರ್ಮಾನ ಮಾಡ್ತಾಳೆ. ಇಬ್ರು ಕದ ತೆರೀಲಿಲ್ಲ. ಇವನಿಗೆ ಯಾಕನ್ನೋದು ತಿಳಿಲಿಲ್ಲ. ಒಳಗದಾರ ಮಾತಾಡ್ತಾರ, ತಿಳಿತೈತಿ. ತೆಗಿಬೇಡ ಕದ ಅಂತ ಅನ್ನೋದು ಕೇಳ್ತೈತಿ. ಏನಾರ ಆಗಿರ್ಬೇಕು. ಏನಾರ ಯಾಕಾಗೋಲ್ಲಕ್ಕೆ ಬೆಳತನಕ ನೋಡೋಣ. ಅಲ್ಲೇ ಮಲ್ಕೊಂಡ ಹೊರಗ. ಈ ಹೊರಗೆ ನೋಡಿ ಬಾಳ್ವೆ ಮಾಡೋದು ಏನೈತಿಲ್ಲ ಬಹಳ ದಿವಸದ್ದಲ್ಲ ಅಂತ ಶಂಕರಾಚಾರ್ಯರು ಬಹಳ ಚಲೋ ಬರೀತಾರೆ. ಯಾವ ಜೀವೋ ನಿವಸತಿ ದೇಹೆ ಕುಶಲಂ ತಾವತ್ ಪೃಚ್ಛತಿ ಗೇಹೆ ಗತವತಿ ವಾಯವು ದೇಹ ಪಾಯೆ ಭಾರ್ಯಾ ಬಿಬ್ಯತಿ ತಸ್ಮಿನ್ ಕಾಯೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಹೇ ಮನುಷ್ಯ, ಯಾವುದು ಬಹಳ ಸುಂದರ ಅಂತ ತಿಳ್ಕೊಂಡು ಬಿಟ್ಟಿದೆಯಲ್ಲ ಅದು ಬಹಳ ದಿವಸದ್ದಲ್ಲ. ಇದರೊಳಗಿನ ಗಾಳಿ ಹೊರಗೆ ಹೋದಾಕ್ಷಣ ಎತ್ತೆತ್ಲಗರ ಕಾಣಕ್ಕೆ ಚಲೋ ಮಾಡ್ತದೆ. ಅದಕ್ಕೆ ಈ ಹೊರಗಿಂದಕ್ಕೆ ಬಹಳಷ್ಟು ಬೆಲೆ ಕೊಡಬೇಡ. ನೀವು ಬಹಳ ಸಾರಿ ನೀತಿ ಪ್ರಧಾನವಾದ ಮಾತುಗಳನ್ನ ಆಡ್ತಿರ್ತೀರಿ ಗೊತ್ತಿರ್ಲಾರ್ದಂಗೆ. ನಾವಷ್ಟ ಮಾತಾಡ್ತೀವಂತೇನಲ್ಲ, ನೀವು ನಮ್ಗಿಂತ ಚಲೋ ಮಾತಾಡ್ತಿರ್ತೀರಿ. ಹೆಂಗೆ ಒಂದು ಉದಾಹರಣೆ ಕೊಡ್ಲೇನು? ನಿಮ್ಮ ಮನೆಗೆ ಯಾರು ಬಂದು ಕದ ತಟ್ಟಿದ್ರೆ ಯಾರು ಅಂತ ನೀವು ಅಂತೀರಿ. ಅವ್ರು ಬಂದವ್ರು ಯಾರದಿರ ಒಳಗ ಅಂತಾರ. ಯಾರದಿರ ಒಳಗ ಅಂದಾಗ ಆ ಒಳಗಿರೋರು ಅಂತಾರ ಯಾರು ಇಲ್ಲ ಬರ್ರಿ ಅಂತ ಅನ್ನೋದಿಲ್ಲ. ಯಾರು ಇಲ್ಲ ಬರ್ರಿ ಅಂತ. ಏನು ಆಶ್ಚರ್ಯ! ಯಾರದಿರಿ ಅಂತ ಇವ್ರು ಕೇಳುವಾಗ ಯಾರು ಇಲ್ಲ ಬರ್ರಿ ಅನ್ನೋದೇನೆ ದರ್ಶನ. ನಿಮ್ಮ ಮನೆಯೊಳಗ ನೀತಿ ಅದೇ, ನಿಮ್ಮ ಮನೆಯೊಳಗ ತತ್ವ ಅದೇ, ನಿಮ್ಮ ಮನೆಯೊಳಗ ಸಿದ್ಧಾಂತ ಐತಿ. ಅದಕ್ಕೇನಂತಾರ ಅಂದ್ರೆ ದರ್ಶನ ಅಂತಾರೆ. ಯಾರು ಇಲ್ಲ ಅಂತೇನು ನಿಮ್ಮ ಬಾಯಿಯೊಳಗೆ ಬರ್ತದಲ್ಲ ಅದು ಕ್ರಿಯಾದೊಳಗೆ ಬಂದ್ರಂತಂದ್ರೆ ಪೂರ್ಣ ದರ್ಶನ ಆಗ್ತದೆ, ಜೀವನದ ಪೂರ್ಣ ದರ್ಶನ ಆಗ್ತದೆ. ಅದೇ, ಬೇರೆ ಏನೇನೂ ಅಲ್ಲ. ಕೇವಲ ಬಾಯಿಯೊಳಗೆ ಬರ್ತೈತಲ್ಲ, ಹಂಗಾಗಿ ಅದು ಪೂರ್ಣ ಆಗ್ತಾ ಇಲ್ಲ. ಯಾರು ಇಲ್ಲ ಅಂತ ಬಾಯಿಯೊಳಗೆ ಬರ್ತಾ ಇದೆ, ಆದ್ರೆ ನಡೆಯೊಳಗೆ ಬರ್ತಾ ಇಲ್ಲ. ಅದು ಹಂಗಂತ ಕದ ತೆರಿಬಾರ್ದನ್ರಿ ಅಂತ ಕೇಳಿಗಿಳಿರಿ ನೀವು. ಕದ ತೆರಿಬಾರ್ದನ್ರಿ ಅಂತ ಕೇಳಿಗಿಳಿರಿ. ಹಂಗಲ್ಲ ನಾ ಹೇಳ್ತಾ ಇರೋದು. ಯಾರಿಲ್ಲ ಅನ್ನುವಂಥ ಒಂದು ಶಬ್ದ ಏನು ನಿಮಗೆ ಗೊತ್ತಿರ್ಲಾರ್ದಂಗೆ ಹೊರಗೆ ಬರ್ತದಲ್ಲ, ಈ ಭೂಮಿ ಮೇಲೆ ಯಾವುದೂ ಉಳಿಯೋದಿಲ್ಲ, ಒಂದು ಮಾತ್ರ ಉಳಿತದೆ. ಯಾವುದು? ನಾನು ಇರದೇ ಇರುವಾಗಲೂ ಸಹಿತ ಎಲ್ಲರಿಗೂ ಕಾಣುತ್ತಲ್ಲ ನಂದು, ಅದು ದರ್ಶನ. ನಾ ಇರದೇ ಇರುವಾಗಲೂ ಎಲ್ಲರಿಗೂ ದರ್ಶನ ಕೊಡ್ಬೇಕು ನಾನು. ನಿಮಗೆ ಬಸವಣ್ಣ ದರ್ಶನ ಕೊಡ್ತಾ ಇದ್ದಾನೆ, ಬಸವಣ್ಣ ಇಲ್ಲ. ಪೈಗಂಬರರು ದರ್ಶನ ಕೊಡ್ತಾ ಇದ್ದಾರೆ, ಬುದ್ಧ ದರ್ಶನ ಕೊಡ್ತಾ ಇದ್ದಾನೆ. ಮಹಾವೀರರು ದರ್ಶನ ಕೊಡ್ತಾ ಇದ್ದಾರೆ, ಒಬ್ರು ಇಬ್ರು. ಏಸು ಕ್ರಿಸ್ತ ದರ್ಶನ ಕೊಡ್ತಾ ಇದ್ದಾನೆ, ಆತ ಇಲ್ಲ. ಆದರೂ ಕೂಡ ನಮಗೆ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ. ಯಾವುದು ದರ್ಶನ? ನಾನು ಇರದೇ ಇರುವಾಗ ನಂದೆಲ್ಲರಿಗೂ ದರ್ಶನ ಆಗಬೇಕು. ಅಂತಹ ದರ್ಶನದ ಸಾಧನೆಯನ್ನ ನಾ ಮಾಡ್ತಾ ಹೋಗುವಂತಹದ್ದು ಜೀವನ.
ಇದನ್ನು ತಿಳ್ಕೊಳ್ಳುವಂತಹದ್ದೇ ದರ್ಶನ. ನನ್ನ ಜೀವನವನ್ನ ತಿಳ್ಕೊಳ್ಳುವಂತಹದ್ದೇ ದರ್ಶನ.